ಕೇವಲ ಮಂಡ್ಯದ ಜನ ಅಂಬರೀಷ್ ಅವರ ಮೇಲೆ ಇಟ್ಟಿರುವಂಥ ಪ್ರೀತಿ, ಆ ವಿಶ್ವಾಸ, ಅದನ್ನು ಕಾಪಾಡ್ಕೋಬೇಕು, ಅದನ್ನು ಉಳಿಸ್ಕೋಬೇಕು, ಅದನ್ನು ಶಾಶ್ವತವಾಗಿ ನಮ್ಮ ಜೊತೆಲಿ ಇಟ್ಕೋಬೇಕು ಅನ್ನೋ ಒಂದೇ ಒಂದು ಭಾವನೆ ನನ್ನದು. ಇನ್ನು ಬೇರೆ ಯಾವ ಉದ್ದೇಶವೂ ಇಲ್ಲ. ಇದರಿಂದ ಒಂದಷ್ಟು ಸಂಬಂಧಗಳು, ಒಂದಷ್ಟು ಸ್ನೇಹಗಳು ದೂರ ಆಗುತ್ತೆ, ನನಗಂತೂ ದೂರ ಆಗಿದೆ ಆಗಲೇ. ಆದರೆ ನಾನು ಇದನ್ನು ಯಾರಿಗೂ ವಿರೋಧ ಮಾಡೋಕ್ಕೆ ಅಂತ ತಗೋತಾ ಇರೋ ಒಂದು ನಿರ್ಧಾರ ಅಲ್ಲ. ಈ ಹೆಜ್ಜೆ ಹಾಕೋಕ್ಕೆ ನನಗೆ ಬೇಕಾದಷ್ಟು ಧೈರ್ಯ ಬೇಕಿತ್ತು, ಆತ್ಮಸ್ಥೈರ್ಯ ಬೇಕಿತ್ತು. ಅದನ್ನು ನನಗೆ ಕೊಟ್ಟಿರೋದು ಜನ. ಅಂಬರೀಷ್ ಅವರು ಇವತ್ತು ಅವರ ಅಂತ್ಯಕ್ರಿಯೆ ಸಮಯದಲ್ಲೂ ನೀವೆಲ್ಲ ನೋಡಿದ್ದೀರ, ಆ ರೀತಿಯ ಒಂದು ಪ್ರೀತಿಯಿಂದ ಕಳಿಸ್ಕೊಟ್ರಲ್ಲ, ಅದನ್ನೆಲ್ಲ ಸಂಪಾದನೆ ಮಾಡಿರೋದು ಅವರು. ಅಷ್ಟು ಸುಲಭವಾಗಿ ಅದನ್ನು ಬಿಟ್ಕೊಡ್ತೀರಾ ಅನ್ನೋ ಮಾತು ನನಗೆ ಬಂದಾಗ, ಇಲ್ಲ, ಇದು ಸರಿ ಹೋಗಲ್ಲ. ಇದಕ್ಕೋಸ್ಕರನಾದರೂ ನಾನು ಅಂಬರೀಷ್ ಅವ್ರನ್ನ ಪ್ರೀತಿಸಿ ಕಾಪಾಡಿದ ಜನಕ್ಕೋಸ್ಕರ ನಾನು ಇವತ್ತು ಈ ನಿರ್ಧಾರ ತಗೊಳ್ಳೇಬೇಕು. ಇದರಲ್ಲಿ ಬೇರೆ ಯಾರಿಗಾದರೂ ಏನಾದರೂ ನೋವಾಗಿದ್ದರೆ ಅವರನ್ನು ನಾನು ಇವಾಗಲೇ ನಾನು ಕ್ಷಮೆ ಕೇಳ್ಕೊತೀನಿ. ಯಾರನ್ನು ನೋಯಿಸೋಕ್ಕೆ ನಾನು ಈ ನಿರ್ಧಾರ ತಗೋತಾ ಇಲ್ಲ. ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯದ ಜನತನ್ನು ನೋಯಿಸಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇವತ್ತು ಈ ನಿರ್ಧಾರ ತಗೋತಾ ಇದ್ದೀನಿ. ಸೊ ಅವರಿಗಾಗಿ ನಾನು ಇವತ್ತು ಈ ಬರೋ ಲೋಕಸಭೆ ಚುನಾವಣೆಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಧೈರ್ಯ ಕೊಟ್ಟಿರೋ ನನ್ನ ಕುಟುಂಬ ಇದೆ. ನನಗೆ ದೇವರು ಕೊಟ್ಟಂಥ ನನ್ನ ಸಹೋದರ ರಾಕ್ಲೈನ್ ವೆಂಕಟೇಶ್ ನನಗೆ ಈ ಸಂದರ್ಭದಲ್ಲಿ ಮಾತ್ರ ಯಾವತ್ತೂ ನನ್ನ ದೊಡ್ಡ ಮಗನಂತೆ ನಿಂತ ದರ್ಶನ್ ಅವರು ಒಂದೇ ಮಾತು ಹೇಳಿದರು, ನೀವು ನನ್ನನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಎಂಥ ವಿಷಯಕ್ಕಾಗಿ ರಿಕ್ವೆಸ್ಟ್ ಅನ್ನೋ ಪದ ನೀವು ಬಳಸಬಾರ್ದು, ಆರ್ಡ್ರ್ ಮಾಡಬೇಕು. ನಾನು ನೀವು ಏನೇ ಕೇಳಿದ್ರು ನಾನು ರೆಡಿಯಾಗಿದ್ದೀನಿ ಅನ್ನೋ ಒಂದು ಮಾತು ಹೇಳಿದರು. ಯಶ್ ನಮ್ಮ ಮನೆಯ ಮಗ. ಅಂಬರೀಷ್ ಅವರಿಗೆ ತುಂಬ ಪ್ರೀತಿ. ಯಶ್ ನನಗೊಂದೇ ಮಾತು ಹೇಳಿತ್ತು, ನೀವೇನು ನಮ್ಮನ್ನು ಕರೆಯೋದು, ನಾನೇ ಬಂದು ಕೇಳಬೇಕು ನಿಮ್ಮನ್ನು, ನಿಮ್ಗೆ ಏನು ಮಾಡಬೇಕು ನಾನು ಅನ್ನೋ ಒಂದು ಮಾತು. ನಿಜವಾಗಲೂ ಪುಣ್ಯ ಮಾಡಿದ್ದೀನಿ. ಇಂಥ ಒಂದು ಕುಟುಂಬ, ಇಂಥ ಮಕ್ಕಳು ಧೈರ್ಯ ತುಂಬೋಕ್ಕೆ, ನನಗೆ ಶಕ್ತಿ ತುಂಬೋಕ್ಕೆ ಇವತ್ತು ನನ್ನ ಜೊತೆಯಲ್ಲಿದ್ದಾರೆ ಅಂತ ಹೇಳೋಕ್ಕೆ. ಇನ್ನು ಮುಂದೆ ನಾನು ಒಂದು ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ದಾರಿಯಲ್ಲಿ ನಾನು ಒಂದು ಮಾತು ಎಲ್ಲರನ್ನೂ ಮನವಿ ಮಾಡ್ಕೊತೀನಿ. ಯಾರಿಗೂ ನೋಯಿಸುವಂಥ ಮಾತುಗಳು ಮಾಡೋ ಅಗತ್ಯ ಇಲ್ಲ. ರಾಜಕಾರಣ ಇರ್ಬೋದು, ಚುನಾವಣೆನೇ ಇರ್ಬೋದು, ಇದರಿಂದ ನಾವು ಜನಕ್ಕೆ ಏನೇನು ಒಳ್ಳೆಯದನ್ನು ಮಾಡಬೇಕೋ ಅದರ ಬಗ್ಗೆ ಮಾತಾಡೋಣ. ಅದನ್ನು ಬಿಟ್ಟು ಪರ್ಸ್ನಲ್ ಆಗಿ ನೋವು ಕೊಡುವಂಥ ಮಾತುಗಳು ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಇವತ್ತು ನಮ್ಮ ಮುಂದೆ ಇರೋ ಒಂದು ಈ ಯಂಗ್ ಜನ್ರೇಷನ್ ಯುವಕರು ಏನಿದ್ದಾರೆ, ಅವ್ರಿಗೆ ಮಾರ್ಗದರ್ಶನವಾಗಿ ನಿಂತ್ಕೊಳ್ಬೇಕಾಗಿರೋ ಒಂದು ಜವಾಬ್ದಾರಿ ನಮಗಿದೆ. ಯಾಕೆಂದರೆ ನಾವೆಲ್ಲರೂ ಪಬ್ಲಿಕ್ಕಲ್ಲಿರೋರು ಜನ, ಪ್ರತಿಯೊಂದು
ಮಾತನ್ನು ಕೇಳ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಇವತ್ತು ಚಿತ್ರರಂಗ ಯಾಕೆ ನಿಂತಿದೆ? ದರ್ಶನ ಆಗಲಿ, ಯಶ್ ಆಗಲಿ, ದೊಡ್ಡಣ್ಣ ಅವರಾಗಲಿ, ಸುದೀಪ್ ಆಗಲಿ, ಇವರೆಲ್ಲ ನನ್ನ ಹಿತೈಷಿಯಾಗಿ ಇದ್ದಾರೆ ಇವತ್ತಂದರೆ ನಮ್ಮಲ್ಲಿ ಒಗ್ಗಟ್ಟಿದೆ. ಯಾವುದೇ ಕಾರಣಕ್ಕೂ ಎಲ್ಲರೂ ಸಿನಿಮಾಗಳು ರಿಲೀಸ್ ಆದಾಗ ಸ್ಪರ್ಧೆನೇ, ಆದರೆ ನಾವು ವೈರಿಗಳಲ್ಲ ಅಂತ ತೋರಿಸೋಕ್ಕೆ ಇವತ್ತು ನಿಮ್ಮ ಮುಂದೆ ನಾವೆಲ್ಲ ಕೂತಿದ್ದೀವಲ್ಲ,